ಮಾನ ಗೌರವ ಮುಖ್ಯ, ಸೈಟ್ ಕೇವಲ ತೃಣ. ಭಾವನಾತ್ಮಕ ಅಸ್ತ್ರ ಬಿಟ್ಟ ಸಿಎಂ ಪತ್ನಿ ಪಾರ್ವತಿ. ಸಿಎಂ ಕ್ಲೀನ್ ಇಮೇಜ್ ಮತ್ತಷ್ಟು ಹೆಚ್ಚಳ ಆಗುತ್ತಾ ಅಥವಾ ಇದು ಒಂದು ರಾಜಕೀಯ ದಾಳನ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಕುರ್ಚಿ ಉಳಿಸುತ್ತಾ ಪತ್ರ. ಇಡೀ ಮೂಡಾ ಕೇಸ್ಗೆ ಬಹಳ ದೊಡ್ಡದಾದಂಥ ಟ್ವಿಸ್ಟ್ ಕೊಟ್ಟಿರುವಂಥದ್ದು ಇದೊಂದು ಪತ್ರ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಮೊದಲ ಅವಧಿಯಲ್ಲಿ ಅಂದರೆ 2014ರಲ್ಲಿ ಪಾರ್ವತಿಯವರು ಒಂದು ಪತ್ರವನ್ನು ಬರೆದಿದ್ದು. ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ. ಅಲ್ಲಿಂದಲೇ ಇವತ್ತಿನ ವಿವಾದದ ಬೀಜ ಮೊಳಕೆ ಒಡೆದಿತ್ತು. ಅವತ್ತು ಅವರು ಪರಿಹಾರವನ್ನು ಕೇಳಿದರು. 2019-20ರಲ್ಲಿ ಮತ್ತೊಂದು ಪತ್ರವನ್ನು ಬರೀತಾರೆ ಮೂಡಾಗಿದೆ. ಈಗ 3ನೇ ಪತ್ರ ರವಾನೆಯಾಗಿದೆ. 2 ಪತ್ರಗಳಲ್ಲಿ ಪರಿಹಾರ ಕೊಡಿ ಅಂತ ಕೇಳಿದಂತಹ ಪಾರ್ವತಿಯವರು ತಮಗೆ ಆ ಪರಿಹಾರದ ರೂಪದಲ್ಲಿ ಬಂದಿರುವಂತಹ ಸೈಟ್ಗಳನ್ನು ತನ್ನ 3ನೇ ಪತ್ರದಲ್ಲಿ ವಾಪಸ್ ಕೊಟ್ಬಿಡ್ತಾರೆ. ಅದನ್ನು ದಾನಪತ್ರದ ಮೂಲಕವಾಗಿ ಬಂದಿರುವಂತಹ ಜಮೀನು, ಅರಿಶಿನ ಕುಂಕುಮಕ್ಕಾಗಿ ಬಂದಿರುವಂತಹ ಜಮೀನು ಅಂತ ಪರಿಗಣಿಸಲಾಗಿತ್ತು. ಈಗ ಆ ಜಮೀನು ವಾಪಸ್ಸು ಹೋಗಿದೆ. 14 ಸೈಟ್ಗಳು ವಾಪಸ್ಸು ಹೋಗುವಂಥದ್ದರ ಹಂತವನ್ನು ಬಂದು ತಲುಪಿದೆ. ಮೂಡಾ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. 14 ಸೈಟ್ಗಳನ್ನು ಕೂಡ ಮುಖ್ಯಮಂತ್ರಿಯವರ ಪತ್ನಿ ವಾಪಸ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಕ್ಲೀನ್ ಇಮೇಜ್ ಅನ್ನು ಇದು ಮತ್ತಷ್ಟು ಹೆಚ್ಚಳ ಮಾಡುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರು ಇದುವರೆಗೂ ಹೇಳ್ತಾ ಇದ್ರು, ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ನನ್ನ ರಾಜಕೀಯ ಜೀವನದಲ್ಲಿ ಅಂತ ಹೇಳ್ತಾ ಇದ್ರು. ಆದರೆ ಈಗ FIR, ECIR ಎಲ್ಲವೂ ಕೂಡ ದಾಖಲಾಗಿದೆ. 2 ಕಪ್ಪು ಚುಕ್ಕೆಗಳು ಏಕಕಾಲದಲ್ಲಿ ಸೃಷ್ಟಿಯಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಪತ್ನಿ ಈ ಒಂದು ಸೈಟ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಸೈಟ್ಗಳನ್ನು ವಾಪಸ್ ಪಡ್ಕೊಳ್ಳಿ ನೀವು ಅಂತೇಳಿ ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅಂಟಿಕೊಂಡಿರುವಂಥ ಕಪ್ಪು ಚುಕ್ಕೆಗಳನ್ನು ಈ ಪತ್ರ ಅಳಿಸಿ ಹಾಕುತ್ತಾ ಸಂಪೂರ್ಣವಾಗಿ ಒಂದೇ ಸಲಕ್ಕೆ ಅಳಿಸಿ ಹಾಕಿಬಿಡುತ್ತಾ ಕಪ್ಪು ಚುಕ್ಕೆನ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಪಾರ್ವತಿಯವರು ಬರೆದಿರುವಂತಹ ಪತ್ರ, ಆ ಪತ್ರದ ಆಶಯ, ಅದರಲ್ಲಿರುವಂಥ ತಾಪತ್ರಯ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ನಿಮಗೆ ಒಂದೊಂದಾಗಿ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಇಲ್ಲಿ 14 ಸೈಟ್ಗಳನ್ನು ಅಂದರೆ ಹೇಗೆ ಇದು ಪತ್ರದಲ್ಲಿ ಇರುವಂಥ ಆಶಯ ಮತ್ತು ತಾಪತ್ರಯ ಎಲ್ಲವನ್ನೂ ಕೂಡ ನಾವು ಗಮನಿಸ್ಬೋದು. 2021 ಆಗಸ್ಟ್ 21 ಮೂಡಾಗೆ ಅವರೊಂದು ಪತ್ರವನ್ನು ಬರೆದಿದ್ರು. ಆ ಪತ್ರದ ಮೂಲಕ ಅದು 2ನೇ ಪತ್ರ ಆಗಿತ್ತು. ಇನ್ಫ್ಯಾಕ್ಟ್ 2014ರಲ್ಲಿ ಅವರು ಮತ್ತೊಂದು ಪತ್ರವನ್ನು ಕೂಡ ಬರೆದಿದ್ರು. 2021 ಅಕ್ಟೋಬರ್ 21ರಂದು ಮೂಡಾಗೆ ಒಂದು ಪತ್ರವನ್ನು ಬರೆದಿದ್ರು ಪಾರ್ವತಿಯವರು. ಹಾಗೆಯೇ 2024 ಸೆಪ್ಟೆಂಬರ್ 30ರಂದು ಮೂಡಾಗೆ ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರಗಳ ವಿಶೇಷತೆ, ಅವತ್ತು ಕೆಸರೆ ಗ್ರಾಮದ 3.16 ಎಕರೆ ಭೂಮಿ ಮೂಡಾ ಪಡೆದಿತ್ತು. ಅದನ್ನು ಮೂಡಾ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದೆ ಅನ್ನುವಂಥ ಆರೋಪ ಇತ್ತು. ತಮ್ಮ ಸ್ವಾಧೀನದಲ್ಲಿದ್ದಂಥ, ತಮ್ಮ ಹೆಸರಿನಲ್ಲಿದ್ದಂತಹ ಜಮೀನನ್ನು ಮೂಡಾದವರು ಸ್ವಾಧೀನ ಮಾಡ್ಕೊಂಡಿದ್ದಾರೆ. 3.16 ಎಕರೆ ಭೂಮಿಯನ್ನು ಮೂಡಾ ಪಡ್ಕೊಂಡಿದೆ ಕೆಸರೆ ಗ್ರಾಮದಲ್ಲಿ ಅನ್ನುವಂಥದ್ದು ಅವರ ಅವತ್ತಿನ ಪತ್ರದ ಸಾರಾಂಶ ಆಗಿತ್ತು. ಇವತ್ತು ಕೆಸರೆ ಗ್ರಾಮದ 3.16 ಎಕರೆಗೆ ಬದಲಿ ನಿವೇಶನ ಏನಿದೆಯಲ್ಲ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಸಿಕ್ಕಿರುವಂತಹ ಬದಲಿ ನಿವೇಶನವನ್ನು ನನ್ನ ಜಮೀನು ಮೂಡಾ ಉಪಯೋಗಿಸಿಕೊಂಡಿದೆ ಅನ್ನುವಂಥ ಆರೋಪವನ್ನು ಅವತ್ತು ಅವರು ಮಾಡಿದರು. ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ಇರುವಂತಹ ಸೈಟ್ಗಳನ್ನು ನೀವೇ ಪಡ್ಕೊಳ್ಳಿ ಅಂತೇಳಿ ಇವತ್ತು ಹೇಳ್ತಿದ್ದಾರೆ ಪಾರ್ವತಿಯವರು. ಹೀಗೆ ಅವರ ಪತ್ರಗಳಲ್ಲಿರುವಂಥ ಅಂಶಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಇದ್ವಿ. ಹೀಗೆ ನನ್ನ ಜಮೀನು ಮೂಡಾ ಉಪಯೋಗಿಸಿಕೊಂಡಿದೆ ಅಂತೇಳಿ ಇದು 2021 ಪತ್ರ. 2024ರಲ್ಲಿ ಹೇಳ್ತಿದ್ದಾರೆ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ ಸೈಟನ್ನು ಕೊಟ್ಟಿದ್ದೀರಿ, ಜಮೀನಿಗೆ ಪರಿಹಾರವಾಗಿ 50-50 ನಿವೇಶನ ನೀಡಿ ಅಂತೇಳಿ ಅವತ್ತು ಅವರು ಕೇಳ್ಕೊಂಡಿದ್ರು 2021 ಅಕ್ಟೋಬರ್ನಲ್ಲಿ ಬರೆದಂಥ ಪತ್ರದಲ್ಲಿ. ಈಗ 2024 ಸೆಪ್ಟೆಂಬರ್ನಲ್ಲಿ ಬರೆದಿರುವಂತಹ ಪತ್ರ, ಸೆಪ್ಟೆಂಬರ್ 30ಕ್ಕೆ ರವಾನೆ ಆಗಿರುವಂಥ ಪತ್ರ ಹೇಳ್ತಿದ್ದಾರೆ, ಮಂಜೂರಾದ 14 ನಿವೇಶನವನ್ನು ವಾಪಸ್ ಮಾಡ್ತಾ ಇದ್ದೀನಿ, ನಾನು ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ ಅಂತೇಳಿ ಮುಖ್ಯಮಂತ್ರಿಯವರ ಧರ್ಮಪತ್ನಿಯವರು ಹೇಳ್ತಾ ಇದ್ದಾರೆ. ಅಭಿವೃದ್ಧಿಪಡಿಸಿದಂತಹ ಬಡಾವಣೆಯಲ್ಲಿ ನಿವೇಶನವನ್ನು ಕೇಳಿದ್ರು ಅವತ್ತು. ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಬದಲಿಯಾಗಿ ನಂಗೆ ಕೊಡಿ ಅಂತೇಳಿ. ಆದರೆ ಈಗ ಹೇಳ್ತಿದ್ದಾರೆ ಕ್ರಯಪತ್ರವನ್ನು ರದ್ದು ಮಾಡಿ ಇದನ್ನು ನಾನು ಹಸ್ತಾಂತರಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಅವರು ಕೇಳ್ತಾ ಇಲ್ಲ. 3.16 ಎಕರೆ ಜಮೀನು ಕೆಸರೆ ಗ್ರಾಮದಲ್ಲಿ
ಜವರನ ಮಗ ನಿಂಗನಿಂದ ಬಂದಿರುವಂತಹ ಜಮೀನು. ಆ ಜಮೀನನ್ನು ಮುಂದೆ ದೇವರಾಜವರು ಹೆಸರಲ್ಲಿ ಡಿನೋಟಿಫಿಕೇಶನ್ ಆಗಿದೆ ಅಂತ ಹೇಳುವಂತಹ ಜಮೀನು. ಅದೇ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿದ್ದಾರೆ ಅಂತ ಹೇಳಲಾದ ಜಮೀನು. ಅದೇ ಜಮೀನನ್ನು ಅರಿಶಿನ ಕುಂಕುಮ ರೂಪದಲ್ಲಿ ಪಾರ್ವತಿಯವರಿಗೆ ದಾನಪತ್ರದ ಮೂಲಕವಾಗಿ ಕೊಟ್ಟಿದ್ದಾರೆ ಎನ್ನಲಾದ ಜಮೀನು ಮತ್ತು ಆ ಜಮೀನಿನ ಸುತ್ತಲೂ ಇರುವಂತಹ ವಿವಾದ ಮತ್ತು 14 ಸೈಟು. ಇದು ಈಗ ಈ 2 ಪತ್ರಗಳ ಮೂಲಕವಾಗಿ ಆಗಿರುವಂಥದ್ದು. ಈ 2 ಮೇನ್ ಆಗಿರುವಂತಹ ಪತ್ರಗಳು. ಯಾಕಂದರೆ 21ರ ಪತ್ರದ ಆಧಾರದ ಮೇಲೆ ಅವರಿಗೆ 50-50 ಅನುಪಾತದ ಒಂದು ಸೈಟ್ ಹಂಚಿಕೆ ಆಗಿತ್ತು. 14 ಸೈಟ್ಗಳು ಹಂಚಿಕೆ ಆಗಿದ್ವು. ಇನ್ನು ಸೈಟ್ ವಾಪಸ್ ಮುಂದೇನು ಕಾನೂನು ಸಂಘರ್ಷಕ್ಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಅವರ ಪತ್ನಿ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ, ಹೌದು. ಆದರೆ ಇಲ್ಲಿಗೆ ಇದು ಇತ್ಯರ್ಥ ಆಗೋದಿಲ್ಲ. ಯಾಕಂದ್ರೆ ಸೈಟನ್ನು ಅವ್ರು ಹೇಗೆ ಪಡ್ಕೊಂಡಿದ್ರು ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ ಇದ್ದೇ ಇದೆ. ಇಡಿ ದಾಖಲಿಸಿರುವಂಥ ECIR ತಡೆ ಕೋರ್ಟ್ನಲ್ಲಿ ಅವರು ಪ್ರಯತ್ನವನ್ನ ಮಾಡಬಹುದು. ECIR ಅನ್ನು ತಡಿಬೇಕು ಅನ್ನುವಂತಹ ಪ್ರಯತ್ನವನ್ನ ಕೋರ್ಟ್ನ ಮುಖಾಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಬಹುದು. ಅದರ ಮೊದಲ ಹೆಜ್ಜೆ ಅಂತಿದೆ ಈ ಪತ್ರ. ಕಾನೂನು ತಜ್ಞರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಅವಸರದ ನಿರ್ಧಾರದ ಕಡೆಗೆ ಸಿದ್ದರಾಮಯ್ಯನವರು ಹೋಗ್ತಾ ಇಲ್ಲ. ಬಹಳ ಕೂಲಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಎಡವಿದ್ರೂ ಕೂಡ ಇದು ಸಿದ್ದರಾಮಯ್ಯನವರಿಗೆ ಆಪತ್ತನ್ನು ತಂದು ನಿಲ್ಲುತ್ತೆ. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಾಲ್ ಅವರ ಸೂಚನೆಯಂತೆಯೇ ಅವರು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಏನೇನು ಮಾಡಬೇಕು, ವಾಟ್ ನೆಕ್ಸ್ಟ್ ಅನ್ನುವಂಥ ವಿಚಾರಕ್ಕೆ ಸಿದ್ದರಾಮಯ್ಯನವರು ಒಂದೊಂದು ಕಾಲನ್ನು ಕೂಡ ಅವರಿಗೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈಗ ಹೈಕೋರ್ಟ್ ಬದಲು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನಂದ್ರೆ ಯಾರ್ಯಾರಿಗೆ ಈಗ ಜಾಮೀನುಗಳು ಸಿಕ್ಕಿದಾವೆ, ಇಂತಹ ಪ್ರಕರಣಗಳಲ್ಲಿ ಜೈಲು ಹೋದಂಥವರಿಗೆ ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಮೂಲಕವಾಗಿ ಅವರಿಗೆ ಪರಿಹಾರ ಸಿಕ್ಕಿತ್ತು. ಆದರೆ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನುವಂತಹ ಕಾನೂನಿನ ಪ್ರಶ್ನೆ ಇದ್ದೇ ಇದೆ. ಕಾನೂನಿನ ಪ್ರಕಾರವಾಗಿ ಅವರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರ ಮೂಲಕವಾಗಿ ಯಾವ ರಿಲೀಫ್ ಅನ್ನ ಪಡ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇದ್ದೇ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸೈಟ್ಗಳನ್ನ ವಾಪಸ್ ಮಾಡಿಕೊಂಡಿರುವಂತಹ ಅವರ ಪತ್ನಿಯ ನಿರ್ಧಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು, ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು, ಲೆಟರ್ ಕಳಿಸಿದ ಮೇಲೆ. ಅವಳು ಅವರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದದು ಮಲ್ಲಿಕಾರ್ಜುನ ಸ್ವಾಮಿ. ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ. ರಾಜಕೀಯ ದ್ವೇಷ, ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಬಿಟ್ಟಿದ್ದಾರೆ. ಹೆಂಗೆ ತಪ್ಪು ಒಪ್ಕೊಂಡಾಗಿ ಅವಳು ಮನಸ್ಸು ನೊಂದುಬಿಟ್ಟು ನನಗೆ ಬೇಡಿಕೆ ಬೇಡ, ಇದು ಈ ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪು ಹೆಂಗೆ ಒಪ್ಕೊಂಡಾಗತ್ತೆ? ನೀವೇ ಹೇಳಿ ನೋಡಿ. ವಿರೋಧ ಪಕ್ಷದವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡುತ್ತಾ? ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ? ಅದನ್ನ ತಪ್ಪೇ ಮಾಡಿಲ್ವಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು, ನಾನೇನು ಡಿನೋಟಿಫೈ ಮಾಡಿದ್ದೀನ? ಅಥವಾ ನಂದೇನಾದ್ರು ಆದೇಶ ಇದೆಯಾ? ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ? ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ? ಏನೂ ಇಲ್ಲ. ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ವ್ಯತ್ಯಾಸ. ನೋಡಪ್ಪ, ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ. ಅದರಿಂದ ರಾಜೀನಾಮೆ ಕೊಡಬೇಕಾದಂತ